ರಾಯಚೂರು ನಗರದ ಸ್ವಾಮಿ ವಿವೇಕಾನಂದ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸ್ವಾಮಿ ವಿವೇಕಾನಂದ ಪುತ್ಥಳಿ ಪ್ರತಿಷ್ಠಾನ ಸಮಿತಿ ಸಂಯುಕ್ತಾಶ್ರಯದಲ್ಲಿ ರಾಯಚೂರು ನಗರದ ಸ್ವಾಮಿ ವಿವೇಕಾನಂದ ಸರ್ಕಲ್ ಹತ್ತಿರ ಇಂದು ರಾಷ್ಟ್ರಸಂತ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ ಜಯಂತಿ ಕಾರ್ಯಕ್ರಮವನ್ನು ಸೋಮವಾರಪೇಟೆ ಹಿರೇಮಠದ ಶ್ರೀ ಶಬರ ಅಭಿನವ ರಾಚೋಟಿ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿಸಲಾಗಿದ್ದು, ಈ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಗೌರವ ನಮನವನ್ನು ಸಲ್ಲಿಸಲಾಗಿದ್ದು, ಪೂಜೆಯನ್ನು ಕೂಡ ಸಲ್ಲಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಹಾಸ್ವಾಮಿಗಳು ಹೇಳಿದ್ದೇನು ಅನ್ನೋದನ್ನು ಕೇಳೋಣ ಬನ್ನಿ. ಇನ್ನು ಸ್ವಾಮಿ ವಿವೇಕಾನಂದ ಚಾರಿಟೇಬಲ್ ಟ್ರಸ್ಟಿನ ಗೌರವ ಕಾರ್ಯದರ್ಶಿ ಜೆ.ಎಂ. ವೀರೇಶ್ ಕುಮಾರ್ ಅವರು ಮಾತನಾಡಿದ್ದು ಹೀಗೆ. ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷ ರಮೇಶ್ ಕುಲಕರ್ಣಿ, ಉಪಾಧ್ಯಕ್ಷ ಜಯಕುಮಾರ್ ಗಬ್ಬೂರು, ಮುಖಂಡರುಗಳು ಕೂಡ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಗಾರಲದಿನ್ನಿ ವೀರನಗೌಡ, BV5 ನ್ಯೂಸ್ ಕನ್ನಡ, ರಾಯಚೂರು. ಸ್ವಾಮಿ ವಿವೇಕಾನಂದರವರ 163ನೇ ಜಯಂತಿ ಮಹೋತ್ಸವ. ಜಯಂತಿ ಅಂದರೆ ಏನು ಅಂತ ಕೇಳಿದರೆ ಹುಟ್ಟು ಹಬ್ಬ. ಇವತ್ತಿನ ದಿನ ನಮ್ಮ ಭಾರತೀಯ ಸಂಸ್ಕೃತಿಯನ್ನು, ಹಿಂದೂ ಸಂಸ್ಕೃತಿಯನ್ನು ಇಡೀ ಜಗತ್ತಿಗೆ ತೋರಿಸಿಕೊಟ್ಟಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ತವ ಅಂತ ಕೇಳಿದರೆ ಸ್ವಾಮಿ ವಿವೇಕಾನಂದರಿಗೆ ಸಲ್ತಾ ಇದೆ. ಆ ಮಹತ್ತರ ಜಯಂತಿ ಮಹೋತ್ಸವವನ್ನು ನಮ್ಮ ಬಡಾವಣೆಯಲ್ಲಿ, ನಮ್ಮ ರಾಯಚೂರು ಮಹಾನಗರದಲ್ಲಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು ನಮಗೂ ನಿಮಗೂ ಭಾಳಷ್ಟು ಸಂತೋಷವನ್ನು ತಂದುಕೊಟ್ಟಿದೆ. ನಮ್ಮ ಈ ಭಾಗದ ಎಲ್ಲ ಜನರ ಒಂದು ಒತ್ತಾಸೆಯಾಗಿದೆ. ಈ ಸರ್ಕಲ್ನಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ಸ್ಟ್ಯಾಚ್ಯು, ಒಂದು ಮೂರ್ತಿ ನಿರ್ಮಾಣ ಆಗಬೇಕಂತಕ್ಕಂಥ ಭಾಳ ದಿನದ ಬೇಡಿಕೆ ಇದೆ. ಬೇಗನೆ ಆ ಕಾರ್ಯ ಕೈಗೂಡಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಈ ಜಯಂತಿ ಮಾಡುವ ಉದ್ದೇಶ ಆದರೂ ಕೂಡ ಯಾಕೆ ಮಾಡಬೇಕಂತ ಕೇಳಿದರೆ, ಯಾವ ತತ್ವಗಳಿಗಾಗಿ ಮಹಾತ್ಮ ತನ್ನ ಬದುಕನ್ನು ಮುಡುಪಿಟ್ಟಿದ್ದ, ಯಾವ ಗುಣಗಳಿಂದ ತಾನೂ ದೊಡ್ಡವನಾಗಿ ಸುತ್ತಲಿರುವವರನ್ನು ಕೂಡ ದೊಡ್ಡವರನ್ನಾಗಲಿಕ್ಕೆ ಯತ್ನಿಸಿದನೋ, ಆ ಉದಾತ್ತವಾಗಿರ್ತಕ್ಕಂಥ ಎತ್ತರವಾಗಿರ್ತಕ್ಕಂಥ ಬದುಕಿನ ಸಾಧನೆ ಬೋಧನೆಗಳನ್ನು ಶ್ರದ್ಧೆಯಿಂದ ನೆನೆದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಈ ಸ್ವಾಮಿ ವಿವೇಕಾನಂದರ ಜಯಂತಿ ಮಾಡಿದಕ್ಕೂ ಕೂಡ ಸಾರ್ಥಕತೆ ಆಗ್ತದಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಎಲ್ಲರಿಗೂ ಕೂಡ ತಿಳಿಪಡಿಸುತ್ತಾ, ಒಳ್ಳೊಳ್ಳೆ ಸಂದೇಶಗಳನ್ನು ಸ್ವಾಮಿ ವಿವೇಕಾನಂದ ಕೊಟ್ಟರು. ಹೇಳ್ತಿರೋಂಥವ್ರು, ಒಂದು 100 ಮಂದಿ ಮುದುಕರು ಬೇಡ, ನನಗೆ ಒಂದು 3 ಮಂದಿ ಯುವಕರು ಕೊಟ್ಟರೆ ಅಂದ್ರೆ ಭವ್ಯವಾಗಿರ್ತಕ್ಕಂಥ ಭಾರತವನ್ನು ನಾನು ಕಟ್ತೀನಿ ಅಂತಕ್ಕಂಥ ಮಾತನ್ನು ಸ್ವಾಮಿ ವಿವೇಕಾನಂದ 10 ಹಲವಾರು ಸಂದೇಶವನ್ನು ಸ್ವಾಮಿ ವಿವೇಕಾನಂದರು ಕೊಟ್ಟಿದ್ದಾರೆ. ಅಂಥ ಮಹಾತ್ಮ ಒಂದು ಜಯಂತಿ ಮಹೋತ್ಸವ ಮಾಡತಕ್ಕಂಥ ಸಂತೋಷ ಅಂತಕ್ಕಂಥ ಮಾತನ್ನು ಹೇಳಿ, ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷ ರಮೇಶ್ ಕುಲಕರ್ಣಿ, ಉಪಾಧ್ಯಕ್ಷ ಜಯಕುಮಾರ್ ಗಬ್ಬೂರು, ಮುಖಂಡರುಗಳು ಕೂಡ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಗಾರಲದಿನ್ನಿ ವೀರನಗೌಡ, BV5 ನ್ಯೂಸ್ ಕನ್ನಡ, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.